ಗುರುಜಿ, ಇವತ್ತಿನ ಪ್ರಶ್ನೆ ಕೇಳಿದ್ದಾರೆ ದೀಪಕ್ ತೋಡಕರ್ ಅಥಣಿಯಿಂದ. ಇವರ ಪ್ರಶ್ನೆ ಬಂದು, ನನ್ನ ಹೆಂಡತಿ 2 ಡೆಲಿವರಿ ಆದಮೇಲೆ ಅವರ ತವರು ಮನೆಯಿಂದ ವಾಪಸ್ ಬರ್ತಾ ಇಲ್ಲ. ಎಷ್ಟೇ ಕರೆದ್ರೂ ಕೂಡ ಅವಳು ವಾಪಸ್ ಬರ್ತಾ ಇಲ್ಲ. ಅದಕ್ಕೋಸ್ಕರ ನಾನು ಕೋರ್ಟ್ನಲ್ಲಿ ಕೇಸ್ ಹಾಕಿದ್ದೀನಿ. ಏನಾದರೂ ಪರಿಹಾರ ಹೇಳಿ ಅಂತ ಹೇಳಿ ಪ್ರಶ್ನೆ ಕಳಿಸಿದ್ದಾರೆ. ದೀಪಕ್ ಅವರೇ ನಮಸ್ಕಾರ. ನಿಮ್ಮ ಪ್ರಶ್ನೆ ಕೇಳಿ ನನಗೆ ಬಹಳ ಮುಜುಗರ ಆಗ್ತಾ ಇದೆ. 7/11/1994 6:35 ಸಂಜೆ ಪೂರ್ವಾಷಾಢ ನಕ್ಷತ್ರ ಧನುರಾಶಿಯಲ್ಲಿ ಜನನಾಗಿದ್ದೀರ. 2 ಮಕ್ಕಳಿಗೆ ಜನ್ಮ ಕೊಟ್ಟ ತಾಯಿ ನೀವು. ಈಗ ಅವರು ಅಥಣಿ ನಿಮ್ಮ ಮನೆಗೆ ಬರ್ತಾ ಇಲ್ಲ ಅಂಥೇಳಿ ಕೋರ್ಟಿಗೆ ಹೋದರೆ ಬಂದ ಮೇಲೆ ನಿಮ್ಮ ವೈಯಕ್ತಿಕವಾದ ದಾಂಪತ್ಯ ಸುಖಗಳು ಹೇಗಿರ್ಬೋದು ಅಂತ ಹೇಳುವುದನ್ನು ಸ್ವಲ್ಪ ಕಣ್ಣು ಮುಚ್ಚಿಕೊಂಡು ಆಲೋಚನೆ ಮಾಡಿ. ಯಾಕೆ ಅಂತ ಹೇಳಿದರೆ, ಯಾವುದಾದ್ರೂ ಒಂದು ಸಂಘ ಸಂಸ್ಥೆಗಳಲ್ಲಿ ಅಥವಾ ವ್ಯಾಪಾರ ಕೇಂದ್ರಗಳಲ್ಲಿ ತಾವು ಪಾಲುದಾರರನ್ನು ಸೇರಿಸಿಕೊಂಡರೆ ನಿಮಗೆ ಅವರಿಗೆ ವ್ಯಾವಹಾರಿಕದಲ್ಲಿ ಸೇರಿ ಬರಲಿಲ್ಲ ಅಂತಾದರೆ ನೀವು ಅವರನ್ನು ಕೊಡುವುದನ್ನು ಕೊಟ್ಟು ತಗೊಳ್ಳೋದನ್ನು ತಗೊಂಡು ನೀವು ನಿಮ್ಮಷ್ಟಕ್ಕೆ ಇರಿ ಅಂತ ಹೇಳಿಬಿಡ್ಬೋದು. ಆದರೆ ದಾಂಪತ್ಯ ಜೀವನ ಅಂಥೇಳೋದು ಪರಸ್ಪರ ಭಾವಯಂತ. ಇಬ್ಬರಲ್ಲಿ ಒಳ್ಳೆಯ ಭಾವನೆ ಇದ್ದಾಗ ಮಾತ್ರ ಸಂಸಾರಿಕವಾದ ಸುಖವು ಚೆನ್ನಾಗಿರುತ್ತೆ. ಇದು ನಾವು ಪ್ರಥಮವಾಗಿ ತಿಳ್ಕೊಳ್ಬೇಕಾದದ್ದು. ಕೋರ್ಟಲ್ಲಿ ಕೇಸು ಕೊಟ್ಟ ಮೇಲೆ ಅವಳು ನಿಮ್ಮ ಒತ್ತಾಯಕ್ಕೆ ಬಂದು ನಿಮ್ಮ ಸಂಸಾರದಲ್ಲಿ ಯಾವ ಸುಖ ಪ್ರಾಪ್ತಿಯಾಗುತ್ತೆ ಅಂಥೇಳಿ ನೀವು ಬಯಸಿದ್ದೀರಾ ಅಂತ ಹೇಳೋದು ನಮಗೆಲ್ಲ ಒಂದು ಪ್ರಶ್ನೆ. ಇದೇ ನನಗೆ ಮುಜುಗರ ಆದದ್ದು. ಅದರಿಂದ ದೀಪಕ್ ಅವರೇ, ನಿಮಗೆ ನಡೀತಾ ಇರುವ ದಶಾಕಾಲವು ಚಂದ್ರದಶೆ. ಶಬ್ದ ಒಂದು ಕೈಯಿಂದ ಬರುವುದೇ ಇಲ್ಲ. ನಾವು ಯಾವಾಗಲೂ ನಮ್ಮ ಕಣ್ಣಿಂದ ಇನ್ನೊಬ್ಬರನ್ನು ಮಾತ್ರ ನಾವು ನೋಡ್ತಾ ಇರ್ತೇವೆ. ನಮ್ಮನ್ನು ನಾವು ನೋಡಲಿಕ್ಕೆ ನಮ್ಮ ಕಣ್ಣಿನಿಂದ ಆಗುವುದಿಲ್ಲ. ಅದರಿಂದ ಪರಸ್ಪರ ಒಂದು ಒಳ್ಳೆಯ ರೀತಿಯಲ್ಲಿ ಹೆಂಡತಿಯ ಮನೆಗೆ ಹೋಗಿ, ನೀವು ನಿಮ್ಮ ಅತ್ತೆಯನ್ನು ಮದರ್ ಇನ್ ಲಾ ಅಂತ ಕರಿತೀರಲ್ಲ, ಫಾದರ್ ಇನ್ ಲಾ ಅಂತ ಕರಿತೀರಲ್ವಾ, ಅದು ತಂದೆ ತಾಯಿಯ ಇನ್ನೊಂದು ಹೆಸರಲ್ವ ಅದು. ಹಾಗಾಗಿ ಸುಮ್ಮನೆ ಅಲ್ಲಿ ಹೋಗಿ ಕೂತ್ಕೊಂಡು ಆದು ಹೋದದ್ದನ್ನೆಲ್ಲ ಗತಿಸಿ ಹೋದದ್ದನ್ನು ಚಿಂತೆ ಮಾಡದೆ ಚೆನ್ನಾಗಿ ಕೂತ್ಕೊಂಡು ಮಾತುಕತೆ ಆಡಿ, ಮುಂದೆ ನಿನಗೆ ಆದಂತಹ ನೋವು ಅಥವಾ ನನ್ನಿಂದ ನಿನಗೆ, ನಿನ್ನಿಂದ ನನಗೆ, ಇದನ್ನು ನಾವು ಸರಿಪಡಿಸಿಕೊಂಡು ಬದುಕಿನಲ್ಲಿ ಮಕ್ಕಳಿಗೆ ಆದರ್ಶವಾದಂತಹ ತಂದೆ ತಾಯಿ ಆಗಬೇಕೇ ಹೊರತಾಗಿ ಆ ನಿರಪರಾಧಿಯಾದ ಮಕ್ಕಳಿಗೆ ಶಿಕ್ಷೆ ಆಗಬಾರ್ದು. ನೀವು ಕೋರ್ಟಿಗೆ ನಿಮ್ಮ ಹೆಂಡತಿಯ ವಿಷಯದಲ್ಲಿ ಹೋಗಿರ್ಬೋದು, ಆ ಮಕ್ಕಳು ನಿರಪರಾಧಿಗಳು, ಅವರಿಗೆ ಯಾಕೆ ಶಿಕ್ಷೆ ಕೊಡ್ತೀರಾ? ಅವರ ಸಂಸ್ಕಾರಗಳಿಗೆ ಯಾಕೆ ಧಕ್ಕೆ ಮಾಡ್ತೀರಾ? ಅವರಿಗೆ ನೀವು ಕೊಡುವ ಸಂಸ್ಕಾರ ಇದು ಚೆನ್ನಾಗಿಲ್ಲ. ಅದರಿಂದ ಹೆಂಡತಿಗೆ ಗಂಡ ತಗ್ಗಿ ಬಗ್ಗಿರಬೇಕು, ಗಂಡನಿಗೆ ಹೆಂಡತಿ ತಗ್ಗಿ ಬಗ್ಗಿರಬೇಕು. ಊರಿಗೆ ಅರಸನಾದರೂ ಮನೆಗೆ ಬಂದಾಗ ತಾಯಿಗೆ ಮಗನಾಗಿರಬೇಕು. ಇದು ಸಿದ್ಧಾಂತ, ಇದು ಶಾಸ್ತ್ರ ಅಲ್ಲ. ಇದರಲ್ಲಿ ಯತ್ನ ಮಾಡುವ ಅಗತ್ಯ ಬೀಳುವುದಿಲ್ಲ. ಮನಸ್ಸಿನ ಭಾವನೆಯನ್ನು ಅರ್ಥೈಸಿಕೊಳ್ಳುವುದೇ ಇದಕ್ಕೆ ಒಂದು ದೊಡ್ಡ ಪರಿಹಾರ. ನಾನು ಇಷ್ಟು ಹೇಳಲಿಕ್ಕೆ ನೀವು ನನಗೆ ಗುರುಗಳು ಅಂಥೇಳಿ ಪ್ರಶ್ನೆ ಕಳಿಸಿದ್ದೀರಾ, ಪ್ರಶ್ನೆ ಕೇಳಿದ್ದೀರಾ. ನಾನು ಗುರುವಾಗಿ ನಿಮಗೆ ಹೇಳುವುದಾದರೆ ಇಷ್ಟೇ ಹೇಳುವುದು, ಆದದ್ದನ್ನು ಮರುಕಳಿಸಿ ಚಿಂತೆ ಮಾಡದೆ ಪರಸ್ಪರ ಭಾವನಾತ್ಮಕವಾಗಿ ಆಗಿ ಹೋಗಿದ್ದ ಅಸಮಾಧಾನವನ್ನು ತಿದ್ದಿಕೊಂಡು ಸುಖ ಕಷ್ಟಗಳಲ್ಲಿ ಹೇಗೆ ಅಗ್ನಿಸಾಕ್ಷಿಯಾಗಿ ನೀವು ತಾಳಿಯನ್ನು ಅವರಿಗೆ ಕಟ್ಟಿದ್ದೀರೋ ಅದೇ ಪ್ರಕಾರವಾಗಿ ಅದೇ ಸಂದರ್ಭದ ವಾತ್ಸಲ್ಯದಿಂದ ಅವರಲ್ಲಿ ಭಾವನಾತ್ಮಕವಾದ ಮಾತುಕತೆಯಿಂದ ಸರಿ ಮಾಡಿಕೊಳ್ಳಿ. ನಾನು ಯಾವ ಪರಿಹಾರವೂ ಇದಕ್ಕೆ ಹೇಳುವುದಿಲ್ಲ. ದೇವರು ಒಳ್ಳೇದು ಮಾಡಲಿ. ನೀವು ಒಟ್ಟಾದ ಮೇಲೆ ಇಬ್ಬರೂ ಸೇರಿ ನಮಗೊಂದು ಕರೆ ಮಾಡುವುದೋ ಅಥವಾ ನಿಮ್ಮ ಮೆಸೇಜನ್ನು ಕಳಿಸುವುದೋ ಕಳಿಸಿ. ದೇವರು ಒಳ್ಳೇದು ಮಾಡಲಿ. ನಮಸ್ಕಾರ. ದೀಪಕ್ ಅವರೇ, ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತೀನಿ. ಗುರೂಜಿ ಅವರು ಕೂಡ ಪರಿಹಾರವನ್ನು ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ಯಾಕಂದರೆ ನೀವೇ ಅದನ್ನು ಮಾತನಾಡಿಕೊಂಡು ಸರಿ ಮಾಡ್ಕೊಳ್ಬೇಕು ಅನ್ನುವಂತಹ ಒಂದು ಉಪದೇಶವನ್ನು ಕೂಡ ಕೊಟ್ಟಿದ್ದಾರೆ. ಸೊ ಇದನ್ನು ಅರ್ಥ ಮಾಡಿಕೊಂಡು ಇದನ್ನು ನಿಮ್ಮ ಭವಿಷ್ಯದಲ್ಲಿ ಅಳವಡಿಸ್ಕೊಂಡ್ರೆ ನಿಜವಾಗ್ಲೂ ಕೂಡ ನೀವು ಕೂಡ ಜೀವನದಲ್ಲಿ ಚೆನ್ನಾಗಿರಬಹುದು. ಇನ್ನು ನೆಕ್ಸ್ಟು ಪ್ರಾರ್ಥನಾ ಅವರು ರಾಯಚೂರಿಂದ ಪ್ರಶ್ನೆಯನ್ನು ಕಳಿಸಿದ್ದಾರೆ. ನನ್ನ ಮಗುವಿನ ಮುಂದಿನ ಭವಿಷ್ಯ ಹೇಗಿದೆ ಗುರೂಜಿ, ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ. ಪ್ರಾರ್ಥನಾ ಅವರೇ, ನಿಮ್ಮ ಮಗುವಿನ ಡೇಟ್ ಆಫ್ ಬರ್ತ್ 12/12/2023 2:16 ಮಧ್ಯಾಹ್ನಕ್ಕೆ ಜನನ, ಜ್ಯೇಷ್ಠ ನಕ್ಷತ್ರ, ವೃಶ್ಚಿಕ ರಾಶಿಯಲ್ಲಿ ಜನನ. ಈ ಮಗುವಿಗೆ ಜನನ ಕಾಲದಲ್ಲಿ ಈ ಮಗು ಈ ಅಮಾವಾಸ್ಯೆಯ ದಿನ ಜನನ ಆದಂತಹ ಲಕ್ಷಣ ಇದೆ. ಅಮಾವಾಸ್ಯೆಯ ಜನನವಾದಾಗ ನಿಮಗೆ ಗೊತ್ತಿದೆ, ಗೋಪ್ರಸವ ಶಾಂತಿ ಮಾಡುವಂತಹ ಒಂದು ನಿಯಮ ಇದೆ. ಅದನ್ನು ತಾವು ಮಾಡಿದ್ದೀರಿ ಇಲ್ವಾ ಅಂತ ನಮಗೆ ಗೊತ್ತಿಲ್ಲ. ಇನ್ನು ಮಗುವಿನ ಭವಿಷ್ಯತ್ತಿನ ಬಗ್ಗೆ ಕೇಳಿದ್ದೀರಾ. ಜ್ಯೇಷ್ಠ ನಕ್ಷತ್ರ ಶಾಂತಿಯನ್ನು ಮಾಡಬೇಕು, ಗೋಪ್ರಸವ ಶಾಂತಿಯನ್ನು ಮಾಡಿಸಬೇಕಾಗಿತ್ತು. 1 ವರ್ಷದೊಳಗೆ. ಆದರೆ ಇನ್ನೊಮ್ಮೆ ನೋಡಿ, ನಿಮ್ಮ ಆ ಏರಿಯಾದಲ್ಲಿ ನಿಮಗೆ ಯಾರಾದರೂ ಬೇಕಾದ ಗುರುಗಳಿದ್ದರೆ ಅವ್ರ ಹತ್ರ ಕೇಳ್ಕೊಳ್ಳಿ. ಇನ್ನು ಜನ್ಮಾತ್
ಲಗ್ನದಿಂದ ಪಂಚಮದಲ್ಲಿ ಯಾವುದೇ ಗ್ರಹಗಳಿಲ್ಲದೆ ಇರುವುದರಿಂದ ಪಂಚಮಾರಿಷ್ಟ ದೋಷ ಇಲ್ಲ. ಚಂದ್ರಾತ್ ಪಂಚಮ ಭಾವದಲ್ಲಿ ರಾಹು ಇರುವುದರಿಂದ ಸ್ವಲ್ಪ ಪಂಚಮಾರಿಷ್ಟ ದೋಷ. ಮಗುವಿಗೆ ಜನನ ಕಾಲದಲ್ಲಿ ಆರೋಗ್ಯದ ವ್ಯತ್ಯಾಸಗಳು, ಕಫಬಾಧೆಗಳು ಅಥವಾ ಸ್ವಲ್ಪ ಮಗುವಿಗೆ ಜಾಸ್ತಿಯಾಗಿ ಬೆಚ್ಚಿ ಬೀಳುವುದು, ಹಠ ಸ್ವಭಾವ ಮಾಡುವುದು, ಊಟ ಸೇರದೇ ಇರುವುದು, ಇಂತಹ ಎಲ್ಲ ಬಾಲಾರಿಷ್ಟ ದೋಷಗಳು ಇದರಲ್ಲಿ ಕಾಣಿಸ್ತಾ ಇದೆ. ಆದರೆ ಅದು ಮಹಾದೋಷ ಅಂತ ತಿಳ್ಕೊಳ್ಳುವ ಅವಶ್ಯಕತೆ ಇಲ್ಲ. ಇನ್ನು ಮಗುವಿಗೆ ಈಗ ನಡೀತಾ ಇರುವಂತಹ ದಶಾಕಾಲ 39ನೇ ಇಸ್ವಿಯವರೆಗೆ 9/4/2039 ಬುಧ ಮಹಾರ್ದಶೆ ನಡೀತಾ ಇದ್ದು, ಈ ಬುಧ ದಶೆ ಮಗುವಿನ ಜೀವನದಲ್ಲಿ ಒಳ್ಳೆಯ ಯೋಗಾದಿಗಳನ್ನು ಪಡೆದುಕೊಳ್ಳುವ ಸಾಧ್ಯತೆ ಕೇಂದ್ರ ಭಾವದಲ್ಲಿರುವಂತಹ ಬುಧನಿಂದ ಪ್ರಾಪ್ತಿಯಾಗುತ್ತೆ. ಇನ್ನು ಗುರುವಿನ ರಕ್ಷೆ ಇದೆ. ಹಾಗಾಗಿ ಆಯುಷ್ಯಕ್ಕೆ ದೋಷಗಳು ಇದರಲ್ಲಿ ಕಾಣುವುದಿಲ್ಲ. ಅಮಾವಾಸ್ಯೆ ಆಗಿರ್ಬೋದು, ಆಯುಷ್ಯಕ್ಕೆ ದೋಷ ಇಲ್ಲ. ಅದರಿಂದಾಗಿ ಈ ಮಗುವಿನ ಭವಿಷ್ಯತ್ತು ಶುಕ್ರ ಮಹಾರ್ದಶೆಯಲ್ಲಿ ಒಳ್ಳೆಯ ವಿದ್ಯೆ, ವ್ಯಾಸಂಗ, ಅಭಿರಿಷ್ಟ ಫಲಗಳು ಎಲ್ಲವೂ ನಿಮ್ಮ ಮಗುವಿಗೆ ಉಂಟಾಗುತ್ತೆ. ಸ್ವಲ್ಪ ಈ ಬಾಲ್ಯಾವಸ್ಥೆಯ 12 ವರ್ಷದವರೆಗೆ ಮಗುವಿನ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಕೊಡಿ. ಮುಂದೆ ಒಳ್ಳೆಯದಿರುತ್ತೆ. ದೇವರು ಒಳ್ಳೇದು ಮಾಡಲಿ. ನಮಸ್ಕಾರ. ಪ್ರಾರ್ಥನಾ ಅವರೇ, ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತೀನಿ. ಇನ್ನು ಗುರೂಜಿ ಹನನ ಅನ್ನೋರು ಸುಳ್ಯದಿಂದ ಪ್ರಶ್ನೆಯನ್ನು ಕೇಳಿದ್ದಾರೆ. ನನ್ನ ಮಗುವಿನ ಮುಂದಿನ ಭವಿಷ್ಯ ಹೇಗಿದೆ ಹೇಳಿ ಗುರೂಜಿ ಅಂತ ಕೇಳಿದ್ದಾರೆ. ನಿಮ್ಮ ಪರಿಸರದಲ್ಲಿ ಯಾರಾದರೂ ಒಂದು ಒಳ್ಳೆಯ ನಿಮರಾಲಜಿ ಅಥವಾ ಪಾಂಡಿತ್ಯ ಇರುವವರು ತುಂಬ ಜನ ಇರ್ತಾರೆ. ಹನನ ಅಂತ ಹೇಳುವ ಶಬ್ದಕ್ಕೆ ಅರ್ಥ ಏನು ಅಂತ ಕೇಳ್ಕೊಳ್ಳಿ. 1/7/2022 ನಿಮ್ಮ ಮಗುವಿನ ಜನನ ಕಾಲ. ಈ ಮಗುವಿಗೆ ಪೂರ್ವಭಾದ್ರ ನಕ್ಷತ್ರ ಕುಂಭರಾಶಿಯಲ್ಲಿ ಜನನಾಗಿದೆ. ವಿಶೇಷವಾಗಿ ಈ ಪೂರ್ವಭಾದ್ರ ನಕ್ಷತ್ರ ಈಗ ತಾನೇ ಹೇಳಿದ್ದೇನೆ ಗುರು ಮಹಾರ್ದಶೆಯಲ್ಲಿ ಮಗುವಿಗೆ ಜನನ ಆಗುತ್ತೆ ಅಂತ. ಈ 20/11/2035 ಈ ಮಗುವಿಗೆ ಗುರು ಮಹಾರ್ದಶೆ ನಡೀತಾ ಇರುತ್ತೆ. ಗುರುದಶೆಯಲ್ಲಿ ಈಗ ನಡೆಯುವಂತಹ ದಶಾಕಾಲ ಭುಕ್ತಿ, ಬುಧ ಭುಕ್ತಿ, ಚಿಂತೆ ಮಾಡುವಂತಹ ಸಾಧ್ಯತೆಗಳು ಇದರಲ್ಲೇನು ಕಾಣುವುದಿಲ್ಲ. ವಿಶೇಷವಾಗಿ ಜನ್ಮಕಾಲದಲ್ಲಿ ಕುಂಭಲಗ್ನವಾಗಿದ್ದು ಲಗ್ನದಲ್ಲಿಯೇ ಗುರುಚಂದ್ರ ಯುತಿಯೋಗ ಇರುವುದರಿಂದ ಗಜಕೇಸರಿ ಯೋಗವು ಬಲಾಢ್ಯ ಯೋಗಗಳು ಇದರಲ್ಲಿ ಇದೆ. ಇನ್ನೊಂದು ದಶಮದಲ್ಲಿ ಸ್ವಕ್ಷೇತ್ರ ಸ್ಥಿತನಾದಂಥ ಕುಜನು ರುಚಕ ಯೋಗಾದಿ ಫಲವನ್ನು ಕೊಡ್ತಾನೆ. ಅದು ಸಹ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಈಗಿನ ನಡೆಯುವ ದಶಾಕಾಲವು ಗುರುದಶೆ ಆಗಿರುವುದರಿಂದ ಗುರುವು ಕುಂಭರಾಶಿಯಲ್ಲಿಯೇ ಇರುವುದರಿಂದ ಕರ್ಕರಾಶಿಯ ಫಲವನ್ನು ಕುಂಭರಾಶಿಯಲ್ಲಿಯೂ ಕೊಡ್ತಾನೆ. ಕರ್ಕ ಅವನಿಗೆ ಹೇಗೆ ಉಚ್ಚಸ್ಥಾನವೋ ಹಾಗೆ ಕುಂಭರಾಶಿಯಲ್ಲಿಯೂ ಉಚ್ಚಾವಸ್ಥೆಯ ಫಲವನ್ನೇ ಕೊಡ್ತಾನೆ ಅಂತ ಇದೆ. ಹಾಗಾಗಿ ಮಾತಾಪಿತೃಗಳಿಗೆ ಭೂಮಿ ಖರೀದಿ ಮಾಡುವ ಯೋಗ, ಅಭಿಷ್ಟ ಫಲವನ್ನು ಪಡೆದುಕೊಳ್ಳುವಂತಹ ಯೋಗ, ಕೃಷಿ ಪ್ರದೇಶದಲ್ಲಿ ಒಳ್ಳೆಯ ಲಾಭವನ್ನು ಗಳಿಸುವ ಯೋಗಾದಿಗಳು, ಈ ಮಗುವಿನ ಜನನಂತರ ಮಾತಾಪಿತೃಗಳಿಗೆ ಆಭರಣಾದಿಗಳು ಇತ್ಯಾದಿಗಳು ಅಭಿಷ್ಟ ಫಲಗಳನ್ನು ನೀವು ಪಡೆದಾಗಿದೆ. ಇನ್ನು ಭವಿಷ್ಯ ಕೇಳುವ ಅಗತ್ಯವನ್ನು ನನಗೆ ಕಾಣುವುದಿಲ್ಲ. ಇನ್ನು ಈ ಮಗುವಿನ ಈ ಜಾತಕವನ್ನು ಗುರುದಶ ಅಂತಿಮ ಕಾಲದಲ್ಲಿ ಶನಿ ಮಹಾರ್ದಶಾ ಕಾಲದಲ್ಲಿ ಒಮ್ಮೆ ತೋರಿಸಿ. ಆವಾಗಾದರೆ ವ್ಯಯರಾಶಿಯಲ್ಲಿರುವಂತಹ ಶನಿಯುಕ್ತ ಮಾಂದಿ, ಸ್ವಲ್ಪ ಆರೋಗ್ಯದ ವ್ಯತ್ಯಾಸಗಳು, ವ್ಯಾಸಂಗದಲ್ಲಿ ಹಿನ್ನಡೆಗಳು ಇದೆಲ್ಲ ಸ್ವಲ್ಪ 3 ವರ್ಷ 3 ದಿನದ ಸಂದರ್ಭದಲ್ಲಿ ಅನುಭವಕ್ಕೆ ಬರುತ್ತೆ ಅಂತ ಹೇಳ್ತೇನೆ. ಈಗ ಮಾಡಬೇಕಾದಂಥ ಯಾವುದೇ ಪರಿಹಾರ ಬೇಡ. ನೈಮಿತ್ತಿಕವಾಗಿ ಈ ಮಗುವಿನ ಹೆಸರಲ್ಲಿ 7ವರೆ ಶನಿಕಾಲ ನಡೀತಾ ಇರುವುದರಿಂದ ಶನಿದೇವರಿಗೆ ಶನಿ ಪೂಜೆಯನ್ನು ಮಾಡಿಸ್ತಾ ಬನ್ನಿ. ರುದ್ರಾಭಿಷೇಕ ಪಾರಾಯಣಗಳನ್ನೆಲ್ಲ ಮಾಡ್ತಾ ಬನ್ನಿ. ಅಷ್ಟೇ ಸಾಕು. ದೇವರು ಒಳ್ಳೇದು ಮಾಡಲಿ. ನಮಸ್ಕಾರ.